ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಸಮಿತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರಿಗೂ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು. 2025-26ನೇ ಬಜೆಟಿನಲ್ಲಿ ಬಿಸಿಯೂಟ ತಯಾರಕರಿಗೆ ವೇತನ ಹೆಚ್ಚಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಬಿಸಿಯೂಟ ತಯಾರಕರ ಫೆಡರೇಷನ್ ರಾಜ್ಯ ಸಮಿತಿ ಕರೆಯ ಮೇರೆಗೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಹಾಗೂ ವೇತನ ಹೆಚ್ಚಳ 6ನೇ ಗ್ಯಾರಂಟಿ ಜಾರಿಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೆದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಿಸಿಯೂಟ ತಯಾರಕರಿಗೆ ಈಗ ಇರುವ ವೇತನಕ್ಕೆ ಮಾಸಿಕ 6,000 ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು ಮತ್ತು ಇದನ್ನು 6ನೇ ಗ್ಯಾರಂಟಿಯಾಗಿ ಘೋಷಣೆ ಮಾಡುತ್ತೇವೆ ಎಂದು ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಚುನಾವಣಾ ಪ್ರಚಾರದ ಸಮಯದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಮತ್ತು ಹಾಲಿ ಸಂಸತ್ ಸದಸ್ಯರಾಗಿರುವ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಭರವಸೆ ನೀಡಿದರು. ಪ್ರಿಯಾಂಕಾ ಗಾಂಧಿಯವರು ನೀಡಿದ ಭರವಸೆಯಂತೆ ಬಿಸಿಯೂಟ ತಯಾರಕರಿಗೆ ವೇತನವನ್ನು ಮಾಸಿಕ 6,000 ರೂಪಾಯಿ ಏರಿಸಿ ಜಾರಿಗೊಳಿಸಬೇಕೆಂದು ಒತ್ತಾಯ. ಹಾಗೂ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಟಿ.ಜಿ. ಶಿವಕುಮಾರ್, ತಾಲೂಕು ಅಧ್ಯಕ್ಷರಾದ ಚಂದ್ರಮ್ಮ, ಶ್ರೀಮತಿ ಗೌರಮ್ಮ, ಕಾರ್ಯದರ್ಶಿ ಶೋಭಾ, ಅಜ್ಜಂಪುರ ತಾಲೂಕು ಅಧ್ಯಕ್ಷರಾದ ಲತಾ, ಅನೇಕ ಮಹಿಳೆಯರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಮಾಡುತ್ತೇವೆ ಎಂದು ಚುನಾವಣೆಯ ಪೂರ್ವದಲ್ಲಿ ನಮಗೆ ಭರವಸೆ ಕೊಟ್ಟಿದ್ರು. ಆದರೆ ಈದರೂ ಸಹ ಸಿದ್ದರಾಮಯ್ಯನವರು ಇದನ್ನ ಬಗೆಹರಿಸಿಲ್ಲ. ಈ ವಿಚಾರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸಾಮೂಹಿಕವಾಗಿ ಚಳವಳಿ ಹಮ್ಮಿಕೊಂಡಿದ್ದೇವೆ. ಅಷ್ಟರೊಳಗೆ ಮುಂದೆ ಬರುವಂಥ ಬಜೆಟ್ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇದು ಬಗೆಹರಿಸಿದ್ದಲ್ಲಿ ನಾವು ಸಂಪೂರ್ಣವಾಗಿ ನಿರಂತರವಾಗಿ ಅಲ್ಲಿ ಕೂತು ಚಳವಳಿ ಮಾಡಲು ನಿರ್ಧರಿಸಿದ್ದೇವೆ ಎಂದು ಈ ಮೂಲಕ ನಾವು ತಿಳಿಸಿದ್ದೇವೆ. ಈ ಸಂಬಂಧವಾಗಿ ಸಂಬಂಧಪಟ್ಟ ಒಂದು ಮನವಿ ಪತ್ರವನ್ನು ತಹಸೀಲ್ದಾರ್ ಸಾಹೇಬರಿಗೆ ತಲುಪಿಸ್ತಾ ಇದ್ದೇವೆ. ತಹಸೀಲ್ದಾರ್ ಅವರ ಮೂಲಕ CM ಮತ್ತು ಮುಖ್ಯಮಂತ್ರಿಗಳೇ ಮತ್ತು ಮಧು ಬಂಗಾರಪ್ಪನವರಾದ ಸನ್ಮಾನ್ಯ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣ ಸಚಿವರು ಅವರಿಗೂ ಸಹ ನಾವು ತಲುಪ್ತಾ ಇದ್ದೀವಿ. ನಾವು 2002-2003 ಇನ್ನೂವರೆಗೂ 3ರಿಂದ ಸ್ಟಾರ್ಟ್ ಮಾಡಿದ್ವಿ. ಬಿಸಿ ಊಟ 23 ವರ್ಷದಿಂದ ಮಾಡ್ತಾ ಇದೀವಿ. 300 ರೂಪಾಯಿನಿಂದ ದುಡಿತಾ ಇದ್ವಿ. ಈಗ 3,700 ರೂಪಾಯಿ. ಎತ್ತಲವೂ ಆಗಲ್ಲ ನಮಗೆ. ಮಕ್ಕಳ ಮರಿ ಎಜುಕೇಶನ್ ಇರ್ಬೋದು, ಮತ್ತೊಂದಿರ್ಬೋದು. ಮಧ್ಯಾಹ್ನ ಯಾರು ನಮಗೆ ಕೆಲಸ ಕರ್ಕೊಳ್ಳೋದಿಲ್ಲ. ಮಧ್ಯಾಹ್ನ ಸ್ಟಾಪ್ ಆಗುತ್ತಾ? ಇವಾಗ ಹಾಲು ಬಂದಿದೆ, ಮೊಟ್ಟೆ, ಮಕ್ಕಳಿಗೆ ರಾಗಿ ಗಂಜಿ, ಕೆಲಸ ಹೆಚ್ಚು ಮಾಡ್ತಾರೋ ಹೊರತು ನಮಗೆ ಸಂಭಾವನೆ ಗೌರವಧನ ಅಂತ ಮಾಡಿದ್ದಾರೆ. ಸಂಬಳ ಅಂತ ಯಾವತ್ತೂ ನಮ್ಮನ್ನ ಪರಿಗಣಿಸಿಲ್ಲ ಸರ್ಕಾರದವರು. ಅಷ್ಟರಲ್ಲೇ ನಾವಿದ್ದೀವಿ. ಇನ್ನೂ ತಾಲೂಕು ಮಟ್ಟದಲ್ಲೆಲ್ಲ ಹೋರಾಟಿ, ಜಿಲ್ಲಾ ಮಟ್ಟದಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀವಿ, ಬೆಂಗಳೂರಿಗೆ ಹೋಗಿ ಅಹೋರಾತ್ರಿ ಧರಣಿ ಮಾಡ್ತೀವಿ. ಇಷ್ಟರಲ್ಲಿ ಬಜೆಟ್ಗೆ ಮುಂಚೆ ಅವರು ಯೋಚನೆ ಮಾಡಿ ನಮಗೊಂದು ಹೆಲ್ಪ್ ಅಂತ ಇದು ಮಾಡಿದ್ರೆ 6ನೇ ಗ್ಯಾರಂಟಿನ ನಾವು ಇಷ್ಟಕ್ಕೆ ಕೈ ಬಿಡ್ತೀವಿ ಅಂತ ನಾವು ಒಪ್ಕೊಳ್ತೀವಿ. ಧನ್ಯವಾದಗಳು. ಏನ್ ಬರುತ್ತೆ ಅಂತ ನಮ್ಮ ಪ್ರಶ್ನೆ. ಓದ್ಸೋದ್ ಕಷ್ಟ, ಬಹಳ ಕೆಲಸ, ಬಾಡಿಗೆ ಕಟ್ಟೋದ್ ಕಷ್ಟ, ತುಂಬಾ ಕಷ್ಟ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಮನವಿ ಕೇಳ್ಕೊಂತ ಇದೀವಿ. ಹೇಳಿ ಅಮ್ಮ, ಇದರ ಮಾತಾಡೋದು. 22 ವರ್ಷದಿಂದ ಡ್ಯೂಟಿ ಮಾಡ್ತಿದ್ದೀವಿ ಸರ್. ನಮ್ಮ ಮನೆ ಅಂದ್ಕೊಂಡು ನಾವು ನಮ್ಮ ಮಕ್ಕಳು ಅಂದ್ಕೊಂಡು ಅಡುಗೆ ಮಾಡ್ತಿದ್ದೀವಿ, ನಮ್ಮ ಮಕ್ಕಳು ಸೇವೆ ಮಾಡ್ತಿದ್ದೀವಿ ಅಂತ. ಹಂಗಾಗಿ ನಮಗೆ ಸಂಬಳ ಹೆಚ್ಚುವರಿ ಮಾಡಬೇಕು ಅಂತ ಮನವಿ ಪತ್ರ ಕೊಡ್ತಿದ್ದೀವಿ ಸರ್. ದಯವಿಟ್ಟು ಕುಮಾರ್ ಬಂಗಾರಪ್ಪನವ್ರು ಮನಸ್ಸು ಮಾಡಿ ನಮಗೆ ಸಂಬಳ ಜಾಸ್ತಿ ಮಾಡಿಕೊಡ್ಲಿ ಅಂತ ಕೇಳ್ಕೊತೀವಿ. ಗೌರವಧನ ಹೋಗಿ ಸಂಬಳ ಅಂತಂದು ನಮಗೆ ಮಾಡಿಕೊಡ್ಲಿ. ಒಬ್ಬರು ಮಾತಾಡ್ರಿ ಅಂತ, ಒಬ್ಬೊಬ್ಬರೇ ಮಾತಾಡ್ರಿ. ಶಿಕ್ಷಣ ಸಚಿವರಿಗೆ ಕುಮಾರ್ ಬಂಗಾರಪ್ಪನವ್ರಿಗೆ ಕೇಳ್ಕೊಳ್ಳೋದಿಷ್ಟೇ ಸರ್. ಎಲ್ಲ ಬಡ ಹೆಣ್ಮಕ್ಳು 3,700ಕ್ಕೆ ಏನೂ ಬರಲ್ಲ. ಈ ಬಿಸಿ ಊಟ 22 ವರ್ಷದಿಂದ ಮಾಡ್ತಿದ್ದೀವಿ. ದಯವಿಟ್ಟು ನಮಗೆ ಕರುಣೆ ತೋರಿಸಿ ಸಂಬಳ ಜಾಸ್ತಿ ಮಾಡಿಕೊಡ್ಬೇಕು ಅಂತ ವಿನಂತಿ ಹೇಳಿ ಅಮ್ಮ. ಈಗ ಸರ್ 9:30 ಹೋಗಿ 3:30ವರೆಗೆ ಮಾಡ್ತೀವಿ ಕೆಲಸ. 3,500 ಸರ್. ಅದು ತಿಂಗಳಿಗೂ ಬರಲ್ಲ ನಮಗೆ. 2 ತಿಂಗಳು 3 ತಿಂಗಳಿಗೆ ಬರುತ್ತೆ. ಬಾಡಿಗೆ ಹೆಂಗೆ ಕಟ್ಬೇಕು ಸರ್? ನಾವು ಜೀವನ ಹೆಂಗೆ ಮಾಡಬೇಕಿಲ್ಲ. 3 ಗಂಟೆ ಮೇಲೆ ಬೇರೆ ಕಡೆ ಕೆಲಸಕ್ಕೂ ಹೋಗೋಕ್ಕಾಗ್ತಾ ಇಲ್ಲ. ಅದೇ ಮನೆ ಕೆಲಸ ನೋಡ್ಕೊಂಡು ಹೋಗ್ಬೇಕು. ಅವರು 2,000 ಕೊಡ್ತಾರೆ. ಬಾಡಿಗೆ ಮನೆಗಿದ್ದಾರೆ, ಬಾಡಿಗೆ ಮನೆ ಇರ್ತಾರೆ. ಬಾಡಿಗೆ ಕಟ್ಟಲು ಏನು ಮಕ್ಳದ್ದು ನೋಡಲ್ಲ, ಏನು ಮಾಡೋಕ್ಕಾಗುತ್ತೆ ಸರ್?
ಕಷ್ಟ. ಮಾತಾಡ್ರಿ ಯಾರು ಮಾತಾಡ್ರಿ ಈಗ ಮಾತಾಡ್ರಿ ಬಂದಿದ್ರು ಸರ್ ಮಾತಾಡ್ರಿ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರೆ ಅವ್ರು 8:30 ಶಾಲೆಗೆ ಹೋಗಿ ಅಡ್ಗೆ ಮಾಡಿ 11 ಗಂಟೆಗೆ ತರಬೇತಿ ನಂತರ ಮೊಟ್ಟೆ ಬೇಯಿಸಿ ಇಲ್ಲಿ ಬಂದಿರೋದು ಸರ್ 11 ಗಂಟೆಯಿಂದ ಕಾಯ್ತಾ ಇದೀವಿ 4:30 ತನಕ ಇಷ್ಟು ಜನ ಇಲ್ಲಿ ಒದ್ದಾಡ್ತಾ ಇದೀವಿ ಸರ್ ನಮಗೆ ಯಾವುದು ನ್ಯಾಯ ಸಿಗ್ತಾ ಇಲ್ಲ ಇದುವರೆಗೂ ಮುಂದೇನಾದ್ರು ಕೊಡ್ರಿ ಅಂತ ದಯವಿಟ್ಟು ಕೇಳ್ತಾ ಇದೀವಿ ಸರ್ ಇನ್ನೇನಾದರೂ ಕೊಡ್ರಿ ಅಂತ ಅಲ್ಲ, ಸಂಬಳ ಜಾಸ್ತಿ ಮಾಡಿ. ಆಗಿಲ್ಲ ಅಂತಾರೆ ನಾವೇನು ಮಾಡೋದು ಹೇಳ್ತಿದ್ದಾರೆ. ನಾವು 2002-2003 ಇನ್ನೂವರೆಗೂ 3ರಿಂದ ಸ್ಟಾರ್ಟ್ ಮಾಡಿದ್ವಿ ಬಿಸಿ ಊಟ. 23 ವರ್ಷದಿಂದ ಮಾಡ್ತಾ ಇದೀವಿ. 300 ರೂಪಾಯಿನಿಂದ ದುಡಿತಾ ಇದ್ವಿ. ಈಗ 3700 ರೂಪಾಯಿ. ಎತ್ತಲವೂ ಆಗಲ್ಲ ನಮಗೆ. ಮಕ್ಕಳ ಮರಿ ಎಜುಕೇಶನ್ ಇರ್ಬೋದು, ಮತ್ತೊಂದು ಇರ್ಬೋದು. ಮಧ್ಯಾಹ್ನ ಯಾರು ನಮಗೆ ಕೆಲಸ ಕರ್ಕೊಳ್ಳೋದಿಲ್ಲ. ಮಧ್ಯಾಹ್ನ ಸ್ಟಾಪ್ ಆಗುತ್ತಾ? ಇವಾಗ ಹಾಲು ಬಂದಿದೆ, ಮೊಟ್ಟೆ, ಮಕ್ಕಳಿಗೆ ರಾಗಿ ಗಂಜಿ, ಕೆಲಸ ಹೆಚ್ಚು ಮಾಡ್ತಾರೆ ಹೊರತು ನಮಗೆ ಸಂಭಾವನೆ ಗೌರವಧನ ಅಂತ ಮಾಡಿದ್ದಾರೆ. ಸಂಬಳ ಅಂತ ಯಾವತ್ತೂ ನಮ್ಮನ್ನ ಪರಿಗಣಿಸಿಲ್ಲ ಸರ್ಕಾರದವರು. ಅಷ್ಟರಲ್ಲೇ ನಾವಿದ್ದೀವಿ. ಇನ್ನೂ ತಾಲೂಕು ಮಟ್ಟದಲ್ಲೆಲ್ಲ ಹೋರಾಟಿ, ಜಿಲ್ಲಾ ಮಟ್ಟದಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀವಿ, ಬೆಂಗಳೂರಿಗೂ ಹೋಗಿ ಅಹೋರಾತ್ರಿ ಧರಣಿ ಮಾಡ್ತೀವಿ. ಇಷ್ಟರಲ್ಲಿ ಬಜೆಟ್ಗೆ ಮುಂಚೆ ಅವರು ಯೋಚನೆ ಮಾಡಿ ನಮಗೊಂದು ಹೆಲ್ಪ್ ಅಂತ ಇದು ಮಾಡಿದ್ರೆ 6ನೇ ಗ್ಯಾರಂಟಿನ ನಾವು ಇಷ್ಟಕ್ಕೆ ಕೈ ಬಿಡ್ತೀವಿ ಅಂತ ನಾವು ಒಪ್ಕೊಳ್ತೀವಿ. ಧನ್ಯವಾದಗಳು. ಅವ್ರಿಗೆ ಏನ್ ಬರುತ್ತೆ ಅಂತ ನಮ್ಮ ಪ್ರಶ್ನೆ. ಕೆಲಸ ನೋಡಿದ್ರೆ ಓದ್ಸೋದ್ ಕಷ್ಟ, ಬಹಳ ಕೆಲಸ, ಬಾಡಿಗೆ ಕಟ್ಟೋದ್ ಕಷ್ಟ, ತುಂಬಾ ಕಷ್ಟ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಯಾರು ಅರ್ಥ ಮಾಡ್ಕೊಳ್ಳೋದು? ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಶಿಕ್ಷಣ ಸಚಿವರು ಕುಮಾರ್ ಬಂಗಾರಪ್ಪ ಅಂತ ಕೇಳ್ತಾ ಇದೀವಿ. ಸಿದ್ದರಾಮಯ್ಯನವರು ಎಲ್ಲ ಕೇಳಬೇಕು. 6ನೇ ಗ್ಯಾರಂಟಿ ಕೊಡ್ತೀವಿ ನಮಗೆ ಆಶ್ವಾಸನೆ ಕೊಟ್ಟಿದ್ರು, ಇದುವರೆಗೂ ಕೊಟ್ಟಿಲ್ಲ ಸರ್. ದಯವಿಟ್ಟು ಅವ್ರು ನಮ್ಮನ್ನು ಸ್ವಲ್ಪ ಕರುಣೆ ತೋರಿಸ್ಲಿ ಸರ್. ನಾವು ಬಡವ್ರ ಹೆಣ್ಮಕ್ಳು ಶ್ರಮ ಪಡ್ತಾ ಇದ್ದೀವಿ. ಬೆಳಿಗ್ಗೆ 9 ಕಾಲ 2:30 ಕೆಲಸ ಹಿಡಿಯುತ್ತೆ. ಸಂಬಳ ನಮಗೆ ಕೊಡ್ತಾ ಇಲ್ಲ, ಗೌರವಧನ ಒಬ್ಬೊಬ್ರು ಮಾತಾಡಿ ಹೇಳಿ. ಕೆಲಸ ಜಾಸ್ತಿ ಕೊಡ್ತಾ ಇದ್ದಾರೆ ಸರ್, ನಮಗೆ ಗೌರವಧನ ಅಂತ ಕೊಡ್ತಾ ಇದ್ದಾರೆ, ಸಂಬಳ ಅಂತ ಏನು ಕೊಡ್ತಾ ಇಲ್ಲ ಸರ್. ಆದರೂ ನಮಗೆ ಸ್ವಲ್ಪ ಕರುಣೆ ಇಟ್ಟು ನೋಡಿ ಸರ್. ನಾವು ಬಡ ಹೆಣ್ಮಕ್ಳು ಸರ್, ವಿಧವೆ ಇರೋ ಅಷ್ಟು ಜನ ಇದ್ದೀವಿ. ಆಮೇಲೆ ಕೆಲವರು ಮನೆ ಇಲ್ಲದಿದ್ದೀವಿ, ಬಾಡಿಗೆ ಮನೇಲಿದ್ದೀವಿ ಸರ್. ಭಾಳ ಕಷ್ಟದಲ್ಲಿ ನಾವು ಬರ್ತಾ ಇದ್ದೀವಿ ಸರ್. ಮಕ್ಳು ಎಜುಕೇಷನ್ ಮಾಡ್ಸೋಕ್ಕೂ ಆಗ್ತಾ ಇಲ್ಲ ನಮಗೆ. ಬೇರೆ ಕಡೆ ಕೂಲಿನೂ ಕಳ್ಸೋಕ್ಕೆ ಕಷ್ಟ ಆಗ್ತಾಯಿದೆ ಸರ್. ಮಧ್ಯಾಹ್ನ ಮೇಲೆ ನಮ್ಮನ್ನು ಯಾರು ಕರ್ಕೊಂತಾರೆ ಸರ್ ಕೂಲಿ ಕೆಲಸಕ್ಕೆ? ಯಾರೂ ಕರ್ಕೊಳಲ್ಲ ಸರ್. ಹಂಗಾಗಿ ನಾವು ಒಳ್ಳೆ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೀವಿ ಸರ್. 3 ತಿಂಗಳಿಗೊಮ್ಮೆ 3 ತಿಂಗಳಿಗೊಂದ್ಸರಿ ಬಾಡಿಗೆ ಮನೆಯಲ್ಲಿ ಭಾಳ ಕಷ್ಟ ಆಗುತ್ತೆ ಸರ್. ಬಾಡಿಗೆ ಮನೆಯಾಗಿರೋರು 1 ತಿಂಗಳು ಬಾಡಿಗೆ ಕೊಡಲಿಲ್ಲ ಅಂದ್ರೆ ಮನೆ ಖಾಲಿ ಮಾಡಮ್ಮ ಅಂತಾರೆ ಸರ್. ನಾವು ಗಂಡ ಎಲ್ಲರೂ ಹೆಂಗೆ ಸರ್ ಜೀವನ ಮಾಡಬೇಕು? ಅದರಲ್ಲೇ ಜೀವನ ಮಾಡೋದು ಹೆಂಗೆ ಮಾಡಿ? ಮಕ್ಳು ಎಜುಕೇಶನ್ ಹೆಂಗೆ ಮಾಡ್ಸೋದು ಸರ್? ನಾವು ಮಧ್ಯಾಹ್ನ ಮೇಲೆ ಕೆಲಸಕ್ಕೆ ಯಾರು ನಮಗೆ ಕರೆಯಲ್ಲ. ದಯವಿಟ್ಟು ಕುಮಾರ್ ಬಂಗಾರಪ್ಪ ಅವರು ನಮ್ಮನ್ನ ಹೆಣ್ಮಕ್ಳನ್ನ ಸ್ವಲ್ಪ ಕರುಣೆ ಇಟ್ಟು 6ನೇ ಗ್ಯಾರಂಟಿ ಒಂದು ನಡೆಸ್ಕೊಟ್ಟು ಕೊಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಬಸವರಾಜ ಬೊಮ್ಮಾಯಿನೂ ಮಾಡಲಿಲ್ಲ, ಮಾಡಿದ್ರು, ಆಶ್ವಾಸನೆ ಕೊಟ್ಟರು, ಆದ್ರೂ ಕೊಡ್ಲಿಲ್ಲ. 100 ರೂಪಾಯಿ ಜಾಸ್ತಿ ಮಾಡಿದ್ರು. ಯಾವಾಗ ಸೋತ್ರಲ್ಲ, ಹಂಗಾಗಿ ಅಲ್ಲಿಗೆ ಸ್ಟಾಪ್ ಆಯ್ತು. ಅವಾಗಿಂದನೂ ಅದು ಆಗಿದೆ ಅಂತ ಹೇಳಿದ್ರು. ಆಗಿದೆ ಅಂದ್ರೆ ಅದು ಹಂಗೆ ಪೆಂಡಿಂಗ್ ಆಯಿತು. ಹಂಗೆ ಪೆಂಡಿಂಗ್ ಆಗಿದೆ. ಜಾಸ್ತಿ ಮಾಡಿ ಅಂತ ಹೇಳಿದ್ರು